ಹಲೋ ವೆಲ್ಕಮ್ ಟು ಕಲಾ ವ್ಲಾಗ್ಸ್. ವಿಧ ವಿಧವಾದ ಬೇಳೆಗಳನ್ನು ಬಳಸ್ಕೊಂಡು ಪ್ರೋಟೀನ್ ಭರಿತ ಮಸಾಲೆ ಕಿಚಡಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಇಲ್ಲಿ ನಾನು ಮೊದಲಿಗೆ ಒಂದು ಕುಕ್ಕರಲ್ಲಿ 1 ಗ್ಲಾಸಷ್ಟು ನಾನು ವಿಧವಾದ ಬೇಳೆಗಳನ್ನು ತೊಗೊಂಡಿದ್ದೀನಿ. ಲೈಕ್ ತೊಗರಿಬೇಳೆ, ಆಮೇಲೆ ರೆಡ್ ಬೇಳೆ ಏನಿರುತ್ತಲ್ವ, ಹಾಗೆಯೇ ಹೆಸರು ಬೇಳೆ, ನೀವು ಬೇಕಾದರೆ ಕಡಲೆ ಬೇಳೆ ಕೂಡ ಇದಕ್ಕೆ ಬೆರೆಸ್ಕೋಬೋದು. ಸೊ ನಾನಿಲ್ಲಿ 3 ವಿಧದ ಬೇಳೆನ ಬಳಸ್ಕೊಂಡಿದ್ದೀನಿ. 1 ಗ್ಲಾಸಷ್ಟು, ಇದಕ್ಕೆ 2 ಗ್ಲಾಸಷ್ಟು ನೀರನ್ನ ಹಾಕಿ 1 ಚಮಚ ಎಣ್ಣೆ, 1 ಚಮಚ ಅರಿಶಿನ ಹಾಕ್ಬಿಟ್ಟು 3 ವಿಸಿಲ್ ಕೂಗಿಸ್ಬೇಕು. ಇದಾದಮೇಲೆ ನಾವು ಇಲ್ಲಿ ಸೈಡ್ಗೆ ತರಕಾರಿಗಳನ್ನ ಹೆಚ್ಕೊಂಡಿದ್ದೀವಿ. ನಾವು ನಿಮ್ಗೆ ಯಾವ ತರಕಾರಿ ಬೇಕಾದ್ರೂ ನೀವು ಇದಕ್ಕೆ ಹೆಚ್ಚಿ ಹಾಕೋಬೋದು, ತುಂಬಾ ರುಚಿ ಕೊಡುತ್ತೆ. ನಾನು ಇಲ್ಲಿ ಆಲೂಗಡ್ಡೆ, ಈರುಳ್ಳಿ, ಕ್ಯಾರೆಟ್, ಬೀನ್ಸ್ ಎಲ್ಲನೂ ತೊಗೊಂಡಿದ್ದೀನಿ, ಹಾಗೆ ಟೊಮೆಟೊ ತೊಗೊಂಡಿದ್ದೀನಿ. ಸೊ 3 ವಿಸಿಲ್ ಆದ ನಂತರ ನಾವು ಬೇಳೆನ ಚೆನ್ನಾಗಿ ಮಸ್ಕೋಬೇಕಾಗುತ್ತೆ. ಇಲ್ಲಿ ಈ ಬೇಳೆನ ಚೆನ್ನಾಗಿ ಮಸ್ತಾದ ನಂತರ ಸೊ ನಾನು 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ, ಇಲ್ಲಿ ತೊಳೆದು ಸೈಡಿಗೆ ಇಟ್ಕೊಂಡಿದ್ದೆ ಆಲ್ರೆಡಿ ನಾನು. ಸೊ 2 ಈಕ್ವಲ್ ಪ್ರಮಾಣದಲ್ಲೇ ತೊಗೋಬೇಕು. ನೀವು ಬೇಕಾದರೆ ಬೇಳೆ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕು ಅನಿಸಿದ್ರೆ ಜಾಸ್ತಿ ತೊಗೋಬೋದು. ಸೊ ಮೊದಲಿಗೆ ಇಲ್ಲಿ ಒಂದು ಕುಕ್ಕರಲ್ಲಿ ನಾನು 1 ಸೌಟಷ್ಟು ನಾನು ತುಪ್ಪನ ಹಾಕ್ತಾಯಿದ್ದೀನಿ. ನೀವು ಎಣ್ಣೆ ಕೂಡ ಯೂಸ್ ಮಾಡ್ಬೋದು. ಆಮೇಲೆ ಪಲಾವ್ಗೆ ಏನು ಮಸಾಲೆಗಳು ಹಾಕ್ತೀವಲ್ವ, ಜೀರಿಗೆ, ಚಕ್ಕೆ, ಲವಂಗ, ಏಲಕ್ಕಿ, ಆಮೇಲೆ ಸ್ಟಾರ್ ಹೂವು ಅದೆಲ್ಲ ಕೂಡ ಹಾಕಿ, ಈರುಳ್ಳಿನ ಹಾಕಿ, ಹಾಗೆಯೇ ಸ್ವಲ್ಪ ಇದನ್ನು ಬಾಡಿದಾದ ನಂತರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು, ಟೊಮೆಟೊ ಹಾಕ್ಕೊಂಡು, ಆಮೇಲೆ ನಾವು ಏನು ತರಕಾರಿ ಹೆಚ್ಚಿಟ್ಕೊಂಡಿದ್ವಲ್ಲ ಆ ತರಕಾರಿಗಳನ್ನೆಲ್ಲನೂ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಬಾಡಿಸ್ಬೇಕಾಗತ್ತೆ. ಸೊ ನೋಡಿ, ತುಪ್ಪದಲ್ಲೇ ಹುರಿತಾ ಇದ್ದೀನಿ ಎಲ್ಲನೂ. ಸೊ ನಾವು ವೆಜಿಟೇರಿಯನ್ ಆಗಿರೋದ್ರಿಂದ ನಮಗೆ ಸ್ವಲ್ಪ ಪ್ರೋಟೀನ್ ಸೋರ್ಸ್ ಕಮ್ಮಿನೇ. ಸೊ ಈ ಥರ ನಾನು ಏನಾದರೂ ಒಂದು ಟ್ರೈ ಮಾಡ್ತಾ ಇರ್ತೀನಿ, ಸ್ವಲ್ಪ ಪ್ರೋಟೀನ್ ಎಲ್ಲ ಸಿಕ್ಕಲಿ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ನಾನು 1 ಚಮಚ ಅರಿಶಿನ, 1 ಚಮಚ ಖಾರದ ಪುಡಿ, 1 ಚಮಚ ಗರಂ ಮಸಾಲೆನ ಸೇರಿಸಿದ್ದೀನಿ. ಸೊ ಇದನ್ನು ನೀವು ಬೇಕಾದರೆ ಕೆಲವೊಬ್ಬರು ಚಿಕನ್ ಮಸಾಲೆ ಕೂಡ ಇದಕ್ಕೆ ಹಾಕ್ತಾರೆ, ಸ್ವಲ್ಪ ಟೇಸ್ಟ್ ಬರಲಿ ಅಂತ ಹೇಳ್ಬಿಟ್ಟು. ಸೊ ಇದಾದ ನಂತರ ನಾನಿಲ್ಲಿ 1 ಗ್ಲಾಸ್ ಅಕ್ಕಿ ನೆನೆಸಿಟ್ಟಿದ್ದೆ ಅಲ್ವಾ, ಸೊ ಅದನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಒಂದು ಬೇಳೆ ನಾವೇನು ಆಲ್ರೆಡಿ ಸೈಡಿಗೆ ಇಟ್ಟಿದ್ವಲ್ವ ಅದು ಕೂಡ ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ. ಇದಾದ ನಂತರ ನಾವು 1 ಗ್ಲಾಸ್ ಅಕ್ಕಿ ಹಾಕಿದ್ದೀವಲ್ವ, ಸೊ ಬೇಳೆ ಕೂಡ ನಾವು ಆಲ್ರೆಡಿ ಹಾಕಿರ್ತೀವಿ. ಸೊ ಇದಕ್ಕೆ ಒಂದು 3 ರಿಂದ 4 ಗ್ಲಾಸಷ್ಟು ನೀರು ಹಾಕ್ಕೋಬೇಕು. ನಿಮಗೆ ಕನ್ಸಿಸ್ಟೆನ್ಸಿ ಫುಲ್ ನೀರಾಗಬೇಕು ಅಂತಂದರೆ ಒಂದು 5 ಗ್ಲಾಸೇ ಹಾಕ್ಕೊಳ್ಳಿ. ಸೊ ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಆಮೇಲೆ ಕೊರಿಯಂಡರ್, ಕೊತ್ತಂಬರಿನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 3 ವಿಸಿಲ್ ಕೂಗಿಸಿದ್ರೆ ನಮ್ಮ ಮಸಾಲೆ ಕಿಚಡಿ ರೆಡಿ ಆಗುತ್ತೆ. ಇಲ್ಲಿಗೆ ನಾನು ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು. ಬಾಯ್.